ಇದನ್ನು ಪಾರಾಯಣ ಮಾಡೇಬೇಕು. ಶ್ರೀ ಸೂಕ್ತ, ರಾತ್ರಿ ಸೂಕ್ತ ಮತ್ತು ಸರಸ್ವತಿ ಸೂಕ್ತ, ಈ 3 ಸೂಕ್ತಗಳನ್ನು ಪ್ರತಿನಿತ್ಯದಲ್ಲಿ ನಾವು ಸಾಯಂಕಾಲ ಹೊತ್ತು ಪಾರಾಯಣ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ವಿಧಿ ಇದೆ, ಕ್ರಮ. ಆ ಪೂಜೆಯಲ್ಲಿ ಬರತಕ್ಕಂತಹ ರಾತ್ರಿ ಸೂಕ್ತದ ಮತ್ತು ಸಾಗ್ರಂ ವರ್ಷ ಶತಂ ಜೀವ ಪಿಬಕಾದ ಚ ಮೋದಾಚ ದುಃಖಿತಾಂಶ್ಚ ದ್ವಿಜಾಂಶ್ಚೈವ ಪ್ರಜಾಂಚ ಪಶುಪಾಲಯ ಯಾವದಾದಿತ್ಯಸ್ತಪತಿ ಯಾವದ್ಭ್ರಾಜಿತಿ ಚಂದ್ರಮಾಃ ಯಾವದ್ವಾಯುಪ್ಲವ ಆಯತಿ ತಾವಜ್ಜೀವ ಜಯ ಅಜಯ. ವೇದ ಹೇಳ್ತು ನೋಡಿ, ನೀನು 100 ವರ್ಷ ನೀನು ಬದುಕಬೇಕು ಅಂತ ಆಸೆ ಇದ್ದರೆ, 100 ವರ್ಷದಲ್ಲ 100ನೇ ವರ್ಷದ ಕೊನೆ ದಿವಸನೂ ಈಗೇನು ನೀವು 40-50 ವರ್ಷದಲ್ಲಿದ್ದಾಗ ಒಂದು 10 ಬಕ್ರೆ 5 ಬಕ್ರೆ ತಿನ್ನಬೇಕು ಅಂತ ಅಂದ್ಕೊಂಡಿರ್ತಿರಲ್ಲ, ಇದೇ ಥರನೇ ಪಿಬ ಕಾದ ಮೋದ ಬೇಕಾದಷ್ಟು ತಿನ್ನಿರಿ, ಬೇಕಾದಷ್ಟು ಕುಡೀರಿ, ಬೇಕಾದಷ್ಟು ಸುಖವಾಗಿರ್ರಿ. ಯಾವತ್ತು 100ನೇ ವರ್ಷದಲ್ಲಿಯೂ ಕೂಡ ಆ ವಯಸ್ಸಿಗೂ ಬೇಕಾದಷ್ಟು ತಿಂದು ಜೀರ್ಣಿಸ್ಕೊಳ್ಳತಕ್ಕಂಥ ಶಕ್ತಿ ಬರಬೇಕು ಅಂತಂದರೆ ಅದಕ್ಕೊಂದು ಕೆಲಸ ಮಾಡಿ, ನೀನು 4 ಕೆಲಸ ಮಾಡು ಅಂತ ವೇದ ನಮ್ಗೆ ಹೇಳ್ತಂತೆ. 4 ಕೆಲಸ ಹೇಳ್ತು, ಈ 4 ಕೆಲಸ ಮಾಡು ನಿಮ್ಗೆ 100 ವರ್ಷ ಆಯುಷು ಅಂತ ವೇದ ಹೇಳುತ್ತೆ. ಇವತ್ತು ನಾವು ಅದನ್ನು ಬಿಟ್ಟಿದ್ದೇವೆ, ಆದ್ದರಿಂದಲೇ ನಮಗೆ 50 ವರ್ಷಕ್ಕೆ ಮತ್ತು ಮರಣ ಬರ್ತಾ ಇದೆ, 30 ವರ್ಷಕ್ಕೆ ಮುಪ್ಪು ಬರ್ತಾ ಇದೆ, ಬೇಗ ಕನ್ನಡಕ್ಕೆ ಬರೋದು, ಬಿಳಿ ಕೂದಲಾಗೋದು, ದೇಹದಲ್ಲಿ ಶಕ್ತಿ ಕಡಿಮೆ ಆಗೋದು. ಇವೆಲ್ಲ ಯಾಕೆ ಅಂದರೆ ಆ 4 ಕರ್ಮಗಳನ್ನು ಬಿಟ್ಟಿದ್ದೇವೆ. ಆದ್ದರಿಂದ ವೇದ ಹೇಳ್ತು, ದುಃಖಿತಾಂಶ್ಚ ದ್ವಿಜಾಂಶ್ಚೈವ ಪ್ರಜಾಂಚ ಪಶುಪಾಲಯ. ದುಃಖಿತರು, ದ್ವಿಜರು, ಪ್ರಜೆಗಳು, ಪಶುಗಳು, ಈ 4 ಜನ ಅಂತ ಎಷ್ಟು ಚೆನ್ನಾಗಿ ಹೇಳ್ತದೆ. ದುಃಖಿತರು ಪಕ್ಕದ ಮನೆಯಲ್ಲಿ ಯಾರಿಗಾದ್ರೂ ಏನೋ ತೊಂದರೆ ಆಯಿತು ಅಂದರೆ ಅವ್ರ ಮನೆಗೆ ಹೋಗಿ ಸಮಾಧಾನ ಮಾಡಿ ಬಂದರೆ ಸಾಕಂತ. ದೇವರಿಗೆ ಕುಂತಿ ಮೇಲೆ ಬಹಳ ಪ್ರೀತಿ ಅಂತ, ಭಾರಿ ಅಭಿಮಾನ. ಯಾಕೆ ಅಂತ ಅವಳು ದಿನನಿತ್ಯದಲ್ಲಿ ಇದೇ ಮಾಡ್ತಿದ್ದಂತೆ. ನೀವು ಕೇಳಿದ್ರೆ ಮಹಾಭಾರತ ವನಪರ್ವದಲ್ಲಿ ವನವಾಸದಲ್ಲಿದ್ದಾಗ ಪಾಂಡವರಲ್ಲಿ ದಿನಾಗಲೂ ಭಿಕ್ಷೆಗೆ ಹೋಗ್ತಿದ್ರು. ಕುಂತಿ ಮನೆಗೆ ಒಬ್ಬಳೇ ಇರ್ತಿದ್ರು. ಪಕ್ಕದ ಮನೆಯಿಂದ ಒಂದು ಸೌಂಡ್ ಕೇಳಿಸ್ತಂತ, ಅಳ್ತಾ ಇದ್ರು ಎಲ್ಲರೂ. ಕುಂತಿದೇವಿ ಬೆಳಗ್ಗೆ ಯಾಕೆ ಅಳ್ತಾರ ಅಂತ ಕೇಳಬೇಕು ಅಂತ ಮೆಲ್ಲಕ್ಕೆ ಹೋಗಿ ಕೇಳ್ತಿದ್ದಂತೆ. ಆವಾಗ ಅವ್ರ ಮನೆಯಲ್ಲಿ ಒಬ್ರಿಗೊಬ್ರು ಚರ್ಚಾ ಶುರುವಾತು. ಅಲ್ಲಿ ಬಕಾಸುರ ಅಂತ ದೈತ್ಯ ಇದ್ದ ರಾಕ್ಷಸ, ಅವನಿಗೆ ಆಹಾರ ಹೋಗಬೇಕು, ಜೊತೆಗೆ ಒಂದು ಮನುಷ್ಯ ಕೂಡ ಹೋಗಬೇಕು ಆಹಾರ ಅಂತ. ಹಾಗಾಗಿ ಇವತ್ತು ಆ ಪಕ್ಕದ ಮನೆಯವ್ರ ಪಾಳಿ ಬಂದಿತ್ತು. ಆವಾಗ ಅವ್ರು ಚರ್ಚೆ ಮಾಡ್ತಿದ್ರಂತ, ಇವತ್ತು ಆಹಾರ ಕಳಿಸ್ಬಿಡೋಣ, ತಂದೆ ನಾನು ಹೋಗ್ತೀನಿ ಅಂತ ಅವನು, ಯಜಮಾನರು ನೀವಿದ್ದರೆ ಮನೆ ನಡೀತದೆ, ನಾನು ಹೋಗ್ಬಿಡ್ತೀನಿ ಅಂತ ಹೆಂಡ್ತಿ, ಇಲ್ಲ ಅಪ್ಪ ಅಮ್ಮ ದೊಡ್ಡವ್ರು ನೀವಿದ್ದರೆ ಚೆನ್ನಾಗಿರ್ತದೆ, ನಾವು ಹೋಗ್ತೀವಿ ಮಕ್ಕಳು. ಹೀಗೆ ಪರಸ್ಪರವಾಗಿ ಎಲ್ಲ ಗುಸು ಮಾತಾಡಿ ಶುರು ಮಾಡಿದ್ರು. ಕುಂತಿ ಕೇಳಿ ಹೋಗಿ, ನೀವು ಯಾರು ಹೋಗ್ಬೇಡ್ರಿ, ನಮ್ಮ ಮಗನ ಕಳಿಸ್ತೀನಿ ಅಂದ್ಬಿಟ್ಲ ಅಂತ. ಏನು ಅಲಂಕಾರ ಊಟಕ್ಕೆ ಹೇಳ್ತಿರೋದು, ಕುಂತಿ ಕಳಿಸ್ತಾ ಇರೋದು ಅಲಂಕಾರ ಊಟಕ್ಕಲ್ಲ, ಅಲ್ಲಿ ಗೊತ್ತಾಯ್ತಲ್ಲ, ಆಹಾರವಾಗಿ ಹೋಗಬೇಕು ಬಿಡು. ಕುಂತಿದೇವಿ ಪಕ್ಕದ ಮನೆಯವರ ದುಃಖವನ್ನು ಹಂಚಿಕೊಂಡ್ಲು. ಏನು ಹೇಳ್ರಿ, ಏನು ಹಂಚ್ಕೊಂಡದ್ದು? ದುಃಖ, ಮರಣಕ್ಕೆ ಸಂಬಂಧಪಟ್ಟ ದುಃಖವನ್ನು ಹಂಚಿಕೊಂಡು, ನೀವು ಯಾರೂ ಹೋಗೋ ಅವಶ್ಯಕತೆ ಇಲ್ಲ, ನನ್ನ ಮಗನ ಕಳಿಸ್ತೇನೆ ಅಂತಂದು. ಅದಕ್ಕೆ ದೇವರಿಗೆ ಕುಂತಿ ಅಂದರೆ ಬಹಳ ಇಷ್ಟ ಅಂತ. ಇದೇ ಅನುಕಂಪ ತೋರಿಸೋದು ಅಂತ, ದುಃಖಿತರ ಬಗ್ಗೆ ಚಿಂತನೆ ಮಾಡೋದು, ದಯಾಗುಣ ಅಂತ ಹೇಳ್ತಾರೆ. ಅಪರೋಕ್ಷ ಜ್ಞಾನಕ್ಕೆ ಸಾಧನೀಭೂತವಾದ 2 ಅಕ್ಷರದ್ದು ಒಂದು ಗುಣ ಸಾಧನೆಯಲ್ಲಿ ಪ್ರಧಾನವಾದದ್ದು. ಗರುಡ ಪುರಾಣದಲ್ಲಿ ಮೊದಲು ಹೇಳೋದೇ ಇದು, ದಯಾ ಧರ್ಮ ವಿವರ್ಜಿತ. ಯಾರಿಗೆ ದಯಾಗುಣ ಇಲ್ಲ ಮೊದಲು ಅವನು ನರಕಕ್ಕೆ ಬರ್ತಾನೆ ಅಂತ ಭಾಗವತ ಹೇಳುತ್ತೆ. ಅನುಕಂಪಯ, ನಮ್ಮ ಯಜಮಾನರು ಅನುಕಂಪ ತೋರಿಸಿರ್ಬೇಕು, ಅದಕ್ಕೆ ಇವತ್ತು ದೇವರ ಅನುಗ್ರಹ ಆಗ್ತಾ ಇದೆ. ದ್ವಿಜರು ಇವತ್ತು ನಾವು ಮರ್ತೋಗ್ಬಿಟ್ಟಿವಿ, ಬ್ರಾಹ್ಮಣರನ್ನೇ ಮರ್ತೋಗ್ಬಿಟ್ಟಿವಿ ನಾವು. ನಮ್ಮ ಮನೆಯಲ್ಲಿ ಏನಾದರೂ ಶ್ರಾದ್ದ ಇದ್ದರೆ ಆಚಾರ್ಯಗೆ ಫೋನ್ ಮಾಡಿರಿ, ಮತ್ತು ಅವ್ರು ಕೆಲವೊಮ್ಮೆ ಅವರೇ ಮರ್ತೋಗ್ಬಿಟ್ಟಿರ್ತಾರೆ. ಆಚಾರ್ಯ ಬಂದು ಹೇಳು, ನಾಳೆ ನೀವಪ್ಪನ ಶ್ರಾದ್ದ ಇದೆ ಅಂತ. ಕೆಲವೊಮ್ಮೆ ಇವರು ಹೋಗಿ ಹೇಳ್ತಾರೆ. ಶ್ರಾದ್ದ ಅಥವಾ ಇನ್ಯಾವುದೋ ಶುಭ ಕಾರ್ಯಗಳು ಇದ್ದರೆ ಬ್ರಾಹ್ಮಣರು ನೆನಪಾಗ್ತಾರೆ, ಇಲ್ಲಾಂದರೆ ಬ್ರಾಹ್ಮಣರು ನೆನಪಾಗೋದೇ ಇಲ್ಲ ಅಂತ ಶಾಸ್ತ್ರದಲ್ಲಿ ಹೇಳ್ತಲ್ಲ. ಗಳಿಸಿದ ಭಾಗವನ್ನು, ಸಂಪತ್ತನ್ನು 5 ವಿಭಾಗ ಮಾಡಬೇಕು ಅಂತೇಳಿ, ಅದರಲ್ಲಿ 1 ಭಾಗವನ್ನು ಬ್ರಾಹ್ಮಣರ ಏಳಿಗೆಗಾಗಿ ಜೀವನಕ್ಕೋಸ್ಕರ ಇಡಬೇಕು. ಇದು ನಾವು ಅದನ್ನು ಮಾಡ್ತಾನೇ ಇಲ್ಲ, ಬ್ರಾಹ್ಮಣರು ಮರ್ತೋಗ್ಬಿಟ್ಟಿದ್ದೇವೆ ನಾವು. ದುಃಖಿತಾಂತ ದ್ವಿಜಾಂಚ ಪ್ರಜಾಂಚ, ಪ್ರಜೆ ಅಂದ್ಬಿಟ್ಟು ಕಾಮನ್ ವರ್ಡ್ ಅದಷ್ಟೇ, ಅದು ಯಾರು ಬೇಕಾದಾಗ್ಬೋದು. ಶ್ರೀಮದ್ ಹೇಳ್ತಾರಲ್ಲ, ನಾನಾ ಜನಸ್ಯ ಶುಶ್ರೂಷ ಕರ್ಮಾಖ್ಯ ಕರ್ವನ್ವಿತೆ ಅಂತ. ಶೂದ್ರ ಇರ್ಬೋದು, ಕ್ಷತ್ರಿಯ ಇರ್ಬೋದು, ಯಾವುದೇ ವರ್ಣದವರು ಇರ್ಬೋದು, ಅವ್ರ ಮೇಲೆ ತೋರಿಸಕ್ಕಂಥ ಅನುಕಂಪ ತೋರಿಸಿದ್ರೆ ಸಾಕಂತ. 100 ವರ್ಷ ಆಯುಷ್ಯ ಅಂದ್ಬಿಟ್ಟು ವೇದ ಹೇಳ್ತೀವಿ. ಇವತ್ತು ನಾವು ವೇದೋಕ್ತ ಕರ್ಮಗಳನ್ನೇ ಬಿಟ್ಟಿವಿ, ನಾವು ಬಿಟ್ಬಿಟ್ಟಿವಿ ಅಷ್ಟೇ. ಪಶುಪಾಲಯ, ಪಶುಗಳಿಗೋಸ್ಕರವಾಗಿ ದೇವರು ಸೃಷ್ಟಿ ಮಾಡಿದ್ದಾನೆ. ಪಶವ್ಯ ನವಕಾನನಂ, ದೇವರು ಗೋಕುಲದಿಂದ ವೃಂದಾವನಕ್ಕೆ ಯಾಕೆ ಕರ್ಕೊಂಡು ಹೋದ ಅಂದರೆ ಪಶುಗಳಿಗೋಸ್ಕರವಾಗಿಯೇ ಒಂದು ಏರಿಯಾವನ್ನು ನಿರ್ಮಾಣ ಮಾಡಿದ್ದಾನಂತೆ. ಇವತ್ತು ನಮ್ಮಲ್ಲೂ ಹಾಗಿದೆ. ಒಂದು ಏರಿಯಾ ಮಾಡಬೇಕು ಅಂತಂದರೆ ದೇವಸ್ಥಾನಕ್ಕಾಗಿ, ಹೂದೋಟಕ್ಕಾಗಿ, ಪಾರ್ಕ್ಗಾಗಿ, ಶಾಲೆಗಾಗಿ, ಆಸ್ಪತ್ರೆಗಾಗಿ, ನಾವು ಬದುಕೋದಕ್ಕಾಗಿ. ಇದರ ಜೊತೆಗೆ ಪಶುಗಳಿಗೋಸ್ಕರ ಹುಲ್ಲು ಮೇಯಿಸೋದಕ್ಕೂ ಹುಲ್ಲುಗಾವಲು ಅಂತ, ಇವತ್ತು ಆ ಹುಲ್ಲುಗಾವಲನ್ನೇ ತೆಗೆದುಬಿಟ್ಟಿದ್ದಾರೆ. ಡಿಕ್ಷನರಿ ಕೂಡ ಬಹುಶಃ ಸಿಗಲಿಕ್ಕಿಲ್ಲ. ಇದು ಬಿಟ್ಟರೆ ಎಲ್ಲಿ ಮಾಡಬೇಕು ಅಂಥೇಳಿ ಹುಲ್ಲುಗಾವಲು ಅಂತ ಒಂದಿಷ್ಟು ಭಾಗ, ಅಂದರೆ ಪಶುಪಕ್ಷಿಗಳ ಆಹಾರಕ್ಕಾಗಿ ಒಂದಿಷ್ಟು ಭಾಗ ಮಾಡಬೇಕು ಅಂತಿದೆ. ಇವತ್ತು ಅದು ಇಲ್ಲೇ ಎಲ್ಲ ತೆಗೆದುಬಿಟ್ಟಿದ್ದೆ ನಾವು. ಅದು ಎಲ್ಲಿದ್ರೆ ಪಶುಗಳೇ ಇಲ್ಲ, ಮುಗೀತು. ನಾವೇ ಸೈಟ್ ಮಾಡ್ಕೊಂಬೇಡ, ಮನೆ ಮಾಡ್ಕೊಂಬೇಡ ಅಂತೇಳಿ ಎಲ್ಲ ಕಬ್ಜಾ ಮಾಡಿಬಿಟ್ಟಿವಿ. ಹಿಂದಿನ ಕಾಲದಲ್ಲಿ ಮನೆ ಮುಂದೆ ಒಂದು ತೊಟ್ಟಿ ಇಟ್ಟು ನೀರು ಇಡ್ತಿದ್ರು, ಬಂದವರೆಲ್ಲ ಕುಡಿದು ಹೋಗ್ತಿರ್ತಾರೆ, ಪಶು ಪಕ್ಷಿಗಳು ನೀರು ಕುಡಿದು ಹೋಗ್ತವೆ ಅಂತೇಳಿ. ಇವತ್ತು ಇಲ್ಲೇ ಇಲ್ಲ.
ಅದು ಇಟ್ಟಿಲ್ಲ ಅಂತೇಳಿ ಇವತ್ತು ದೇವ್ರ ಮಳೆ ಕಡಿಮೆ ಆಗ್ಬಿಟ್ಟ, ನೀರೇ ಇಲ್ಲ ಅಂತ. ನೀವು ಇಡ್ತಾ ಹೋಗ್ರೆ ಜಾಸ್ತಿ ಆಗ್ತಾ ಹೋಗುತ್ತೆ. ದುಃಖಿತಾಂಶ ದ್ವಿಜಾಂಶ ಇವ ಪ್ರಜಾಂಶ ಪಶುಪಾಲಯ. ಈ 4 ವಿಧವಾದ ಧರ್ಮವನ್ನು ಯಾರು ಮಾಡ್ತಾರೆ ಅವರಿಗೆ 100 ವರ್ಷ ಆಯುಷ್ಯ ಅಂತೇಳಿ ವೇದ ಎಂದು ಸುಳ್ಳಾಗಲ್ಲ, ನಿಮಗೆ ಗೊತ್ತಿದ್ದೇ ಇದೆ.